ಎಲ್ಲ ಗೃಹಲಕ್ಷ್ಮಿಗೂ ಕೂಡ ಒಟ್ಟು 4,000 ರೂಪಾಯಿ ಹಣ ಬ್ಯಾಂಕ್ಗೆ ಬರ್ಬೋದು. ಹೌದು ವೀಕ್ಷಕರೇ, ಎದಕ್ಕಂದ್ರೆ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಹಣ ಈಗ ಬಿಡುಗಡೆ ಆಗಲಿದೆ ಎಂಬುವ ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಇನ್ನು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಲಿ, ನೀವು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿರ್ಬೋದು ಅಥವಾ ಅನ್ನಭಾಗ್ಯ ಫಲಾನುಭವಿಗಳು ನೀವು ಆಗಿರ್ಬೋದು, ನಿಮಗೆ ಏಪ್ರಿಲ್ 1ರಿಂದಲೇ ಹೊಸ ಒಂದು ಸಿಹಿ ಸುದ್ದಿ ಕೂಡ ಬರ್ತಾ ಇದೆ. ಹೌದು ವೀಕ್ಷಕರೇ, ನಮ್ಮ ಕರ್ನಾಟಕ ರಾಜ್ಯದಂತ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ ಅಂದ್ರೆ BPL ಕಾರ್ಡ್ ಇದ್ದವರಿಗೂ APL ಕಾರ್ಡ್ ಇದ್ದವರಿಗೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಅದು ಏನಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತೊಂದು ಕಡೆಗೆ ಮತ್ತೆ ಜನಗಣತಿ ಪ್ರಾರಂಭವಾಗ್ತಾ ಇದೆ. ಹೌದು ವೀಕ್ಷಕರೇ, ಕರ್ನಾಟಕದಲ್ಲೂ ಕೂಡ ಸ್ವಯಂ ಜನಗಣತಿ ಆರಂಭವಾಗ್ತಾ ಇದೆ. 16 ವರ್ಷಗಳ ಬಳಿಕ ನಡೆಸಲಾಗ್ತಾ ಇರೋ ಜನಗಣತಿ ಅಂತಾನೂ ಕೂಡ ಹೇಳ್ಬೋದು. ಏಪ್ರಿಲ್ 16ರಿಂದ ಮನೆ ಮನೆ ಜನಗಣತಿ ಆರಂಭವಾಗಲಿದೆ ವೀಕ್ಷಕರೇ. ಮತ್ತೆ ಮನೆಗೆ ಬರ್ತಾರೆ ಅಧಿಕಾರಿಗಳು, ಶಿಕ್ಷಕರು. ಒಟ್ಟು 33 ಪ್ರಶ್ನೆಗಳನ್ನ ಕೇಳಲಿದ್ದಾರೆ. ನೀವು ಆನ್ಲೈನ್ ಮೂಲಕವೂ ಕೂಡ ಜನಗಣತಿಗೆ ಭಾಗಿಯಾಗಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ. ಇದು ಕೇಂದ್ರ ಸರ್ಕಾರದ ಜನಗಣತಿ. ಮತ್ತೊಂದು ಕಡೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಭರ್ಜರಿ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಹೌದು, ಯಾವ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡ್ತಾ ಇದ್ದಾವೆ? ಎಲ್ಲ ವಾಹನ ಸವಾರರು ಕಿವಿ ಕೊಟ್ಟು ವಿಡಿಯೋನ ಕೇಳಬೇಕಾಗುತ್ತೆ. ಮಧ್ಯಪ್ರಾಚ್ಯ ಯುದ್ಧ, ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏಪ್ರಿಲ್ 1ರಿಂದ ಜಾಸ್ತಿ ಮಾಡಲಾಗಿದೆ. ಹೌದು, ಬೆಲೆಯಲ್ಲಿ ಭರ್ಜರಿ ಏರಿಕೆ ಆಗಿದೆ. ಗ್ಯಾಸ್ ಸಿಲಿಂಡರ್ ಇದ್ದವರಿಗೂ ಕೂಡ 2 ರಿಂದ 3 ಹೊಸ ನಿಯಮ ಕೂಡ ಈಗ ಶುರುವಾಗ್ತಾ ಇದೆ ವೀಕ್ಷಕರೇ. ಎಲ್ಲವನ್ನು ಕೂಡ ನೋಡೋಣ. ಮತ್ತೊಂದು ಕಡೆಗೆ ಇನ್ನು ನೀವು ಮನೆಯಲ್ಲಿ ಬಂಗಾರ ಮತ್ತು ಬೆಳ್ಳಿ ಇಟ್ಟಿದ್ರೆ ನಿಮಗೆ ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳ್ಳಿ ಮೇಲೂ ಕೂಡ ಇನ್ ಮುಂದೆ ಸಾಲ ಸಿಗಲಿದೆ. ಹೌದು, ಸಿಲ್ವರ್ ಲೋನ್, ಬೆಳ್ಳಿ ಅಡ ಇಟ್ಟು ನೀವು ಸಾಲವನ್ನ ಪಡೆದುಕೊಳ್ಳಬಹುದು. ಆಯ್ದ ಬ್ಯಾಂಕ್ಗಳಲ್ಲಿ ಇದನ್ನ ಪ್ರಾರಂಭ ಮಾಡಲಾಗ್ತಾ ಇದೆ RBI ಕಡೆಯಿಂದ. ಯಾವ ತರ ಬ್ಯಾಂಕ್ ನಲ್ಲಿ ನೀವು ಬಂಗಾರ ಇಟ್ಟು ಸಾಲ ತಗೋತಿರಲ್ಲ, ಅದೇ ತರ ಇನ್ ಮುಂದೆ ಬೆಳ್ಳಿ ಅಡಮಾನ ಇಟ್ಟು ಕೂಡ ನೀವು ಸಾಲವನ್ನ ಪಡ್ಕೋಬಹುದು ಅಂತ ಹೇಳಲಾಗ್ತಾ ಇದೆ. ಆಯ್ದ ಬ್ಯಾಂಕ್ಗಳಲ್ಲಿ ಮಾತ್ರ ಮೊದಲ ಹಂತದಲ್ಲಿ ಪ್ರಾರಂಭವಾಗ್ತಾ ಇದೆ ವೀಕ್ಷಕರೇ. ಎಲ್ಲವನ್ನು ಕೂಡ ದೊಡ್ಡ ದೊಡ್ಡ ಸುದ್ದಿಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ. ಹೀಗಾಗಿ ದಯವಿಟ್ಟು ವೀಕ್ಷಕರೇ, ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ. 27ನೇ ಕಂತು ಹಣ ಜಮೆಯಾಗಿ 28ನೇ ಕಂತು ಹಣ ಕೂಡ ನಿಮಗೆ ಜಮೆ ಆಗ್ತಾ ಇದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಓದಿ ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ ವೀಕ್ಷಕರೇ. ಬನ್ನಿ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ, ನಂತರ ರೇಷನ್ ಕಾರ್ಡು, ನಂತರ ಗ್ಯಾಸ್ ಸಿಲಿಂಡರು, ಪೆಟ್ರೋಲು ಮತ್ತೆ ಎಲ್ಲಾ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ. ಮೊದಲಿಗೆ ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 28ನೇ ಕಂತು ಹಣ ಕೂಡ ಈಗ ಬಿಡುಗಡೆ ಆಗ್ತಾ ಇದೆ. ಕೆಲವೊಬ್ಬರಿಗೆ 27ನೇ ಕಂತು ಹಣ ಬಿಡುಗಡೆ ಆದ್ರೂ ಕೂಡ ಇನ್ನೂ ಅಕೌಂಟ್ಗೆ ಬಂದಿಲ್ಲ ಅಂತ ಕಮೆಂಟ್ಗಳು ಬರ್ತಾ ಇದ್ದಾವೆ ವೀಕ್ಷಕರೇ. ನಾವು ಕೂಡ ಇಲ್ಲಿ ಚೆಕ್ ಮಾಡಿದಾಗ 27ನೇ ಕಂತು ಹಣ ಇನ್ನು 10% ಅಂದ್ರೆ ಇನ್ನೂ ಕೂಡ ಕೆಲವು ಗೃಹಲಕ್ಷ್ಮಿಯರಿಗೆ ಬಂದಿಲ್ಲ ಅಂತ ಗೊತ್ತಾಗಿದೆ. ಎದಕ್ಕಂದ್ರೆ ಟೆಕ್ನಿಕಲ್ ಎರರ್ಸ್ ಆಗಿರ್ಬೋದು, ನಿಮ್ಮ ಬ್ಯಾಂಕ್ ನಲ್ಲಿ ಸಮಸ್ಯೆ ಇರಬಹುದು, ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಇನ್ಆಕ್ಟಿವ್ ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇರಬಹುದು ವೀಕ್ಷಕರೇ. ಇಲ್ಲಿ ಎಲ್ಲರಿಗೂ ಕೂಡ ಹಣ ಬರುತ್ತೆ, ಇಲ್ಲ ಅಂತ ಅಲ್ಲ. ಇದು ನಾವು ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ 1,24,00,000 ಮಹಿಳೆಯರು ಫಲಾನುಭವಿಗಳು ಗೃಹಲಕ್ಷ್ಮಿಯರಾಗಿದ್ದಾರೆ. ಎಲ್ಲರ ಅಕೌಂಟ್ಗೂ ಕೂಡ ಹಣ ಬರಬೇಕಂದ್ರೆ ಕೆಲವೊಮ್ಮೆ 14-15 ದಿನ ಬೇಕಾಗುತ್ತೆ. ಹೀಗಾಗಿ 27ನೇ ಕಂತು ಹಣ ಇವತ್ತು ಬೆಳಿಗ್ಗೆಂದನೂ ಕೂಡ ನಮಗೆ ಕಮೆಂಟ್ಗಳು ಬರ್ತಾ ಇದ್ದಾವೆ. ನಮ್ಮ ಅಕೌಂಟ್ಗೆ ಈಗ ತಾನೇ ಬಂದಿದೆ, ಇಷ್ಟು ದಿನ ಕಾಯ್ದ್ವಿ, ಈಗ ಜಸ್ಟ್ ಬಂತು ಅಂತಾನೂ ಕೂಡ ಕಮೆಂಟ್ ಮಾಡಿದ್ದಾರೆ. ನೀವು ಕೂಡ ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಳ್ಳಿ, ನಂತರ ಕಮೆಂಟ್ ಮಾಡಿ. 27ನೇ ಕಂತು ಹಣ ನಿಮಗೆ ಬಂದಿದ್ರೆ ಈಗ 28ನೇ ಕಂತು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಸರ್ಕಾರದಿಂದ ಇನ್ನೂ ಕೂಡ ಅಧಿಕೃತ ಮಾಹಿತಿ ಬಂದಿಲ್ಲ. ಆದ್ರೂ ಕೂಡ ಈಗಾಗಲೇ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಹಿತಿ ಕೊಟ್ಟಿರೋ ಪ್ರಕಾರ ಇಲ್ಲಿ ಒಟ್ಟು 56,000 ರೂಪಾಯಿ ಹಣ ಹೋಗಿದೆ. ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 56,000 ರೂಪಾಯಿ ಹಣ ಹೋಗಿದೆ. ಅಂದ್ರೆ ನಾವು ಲೆಕ್ಕ ಮಾಡಿದಾಗ ಇಲ್ಲಿ ಗೊತ್ತಾಯ್ತು ವೀಕ್ಷಕರೇ, ಇಲ್ಲಿ 28 ಕಂತು ಹಣ ಸರ್ಕಾರ ಕೊಟ್ಟಿದೆ. ಅಂದ್ರೆ ಇಲ್ಲಿವರೆಗೂ ಅಟ್ ಪ್ರೆಸೆಂಟ್ ಇಲ್ಲಿವರೆಗೂ 28 ಕಂತು ಹಣ ಸರ್ಕಾರ ಕೊಟ್ಟಿದೆ. ಅದರಲ್ಲಿ 27 ಕಂತು ನಿಮಗೆ ಜಮೆ ಆಗಿರಬಹುದು, ಆದ್ರೆ 28ನೇ ಕಂತು 2,000 ರೂಪಾಯಿ ಇನ್ನೂ ಜಮೆ ಆಗಿರ್ಲಿಕ್ಕಿಲ್ಲ. ಯಾಕಂದ್ರೆ ಇನ್ನು ಒಂದು ದಿನದಲ್ಲಿ ಇದು ಇನ್ನೂ ಕೂಡ ರಾಜ್ಯದಂತ ಬಿಡುಗಡೆ ಆಗಬೇಕು, ಅಧಿಕೃತ ಅಪ್ಡೇಟ್ ಬರಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಗಬೇಕಾಗುತ್ತೆ ವೀಕ್ಷಕರೇ. ಆದ್ರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ 28ನೇ ಕಂತು ಇನ್ನು 2-3 ದಿನದಲ್ಲಿ ಅಧಿಕೃತವಾಗಿ ಬಿಡುಗಡೆ ಆಗುತ್ತೆ. ನಂತರ ಈ ಒಂದು ಹಣ ನಿಮ್ಮ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ಬರಬೇಕಂದ್ರೆ 14 ದಿನ ಸಮಯ ಬೇಕಾಗುತ್ತೆ. ಹೀಗಾಗಿ ವೀಕ್ಷಕರೇ 12-13ನೇ ತಾರೀಕಿನ ಒಳಗೆ ನಿಮಗೆ ಹಣ ಬರಬಹುದು. ಇನ್ನು ಒಂದು ಗುಡ್ ನ್ಯೂಸ್ ಏನಂದ್ರೆ, ಇನ್ ಮುಂದೆ ಪ್ರತಿ ತಿಂಗಳು ಇದೇ ತರ ಹಣ ಬಿಡುಗಡೆ ಆಗ್ತಾ ಇರುತ್ತೆ. 28ನೇ ಕಂತ ಆದ ತಕ್ಷಣ 29ನೇ ಕಂತು ಬಿಡುಗಡೆ ಆಗ್ಬಿಡುತ್ತೆ. ಏನು ಕೂಡ ಲೇಟ್ ಆಗಲ್ಲ, ಡಿಲೇ ಆಗಲ್ಲ ಅಂತಾನೆ ಹೇಳ್ಬೋದು. ಅದಕ್ಕಂದ್ರೆ ಕಾರಣ ಬಜೆಟ್ ನಲ್ಲಿ ಸಿಂಹ ಪಾಲು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ. ಹೌದು ವೀಕ್ಷಕರೇ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ 5 ಗ್ಯಾರಂಟಿ ಯೋಜನೆಗಳಲ್ಲಿ ಮೊದಲನೇ ಯೋಜನೆಗೆ ಯಾವುದೋ ಒಂದು ಯೋಜನೆ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆಗೆ ಹೆಚ್ಚು ಒತ್ತು ಕೊಡಲಾಗಿದೆ. 28,608 ಕೋಟಿ ರೂಪಾಯಿ. ಅನ್ನಭಾಗ್ಯ ಫಲಾನುಭವಿಗಳಿಗೆ 6,200 ಕೋಟಿ ರೂಪಾಯಿ. ಈ ಒಂದು ನೀವು ರೇಷೋ ನೋಡಿದ್ರೆ ನೋಡಬಹುದು, 3-4 ಪಟ್ಟು ಹೆಚ್ಚು ಹಣ ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಿಟ್ಟಿದ್ದಾರೆ. ಪ್ರತಿ ತಿಂಗಳು 28,608 ಕೋಟಿ ರೂಪಾಯಿ ಏನಿದೆ ನೋಡಿ ಹಣ, ಇದರಿಂದ ಪ್ರತಿ ತಿಂಗಳು ಹಣ
ಕಟ್ ಆಗ್ತಾ ಇರುತ್ತೆ, ಸರ್ಕಾರದಿಂದ ಹೋಗ್ತಾ ಇರುತ್ತೆ, ನಿಮ್ಮ ಅಕೌಂಟ್ಗೆ ಬಂದು ಜಮೆ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ರೇಷನ್ ಕಾರ್ಡ್ ಇದ್ದವರು ಕೂಡ ಇಲ್ಲಿ ಕಡ್ಡಾಯವಾಗಿ ಮಾಹಿತಿಯನ್ನು ಓದಲೇಬೇಕಾಗುತ್ತೆ. ರೇಷನ್ ಕಾರ್ಡ್ ತುಂಬಾ ಜನರದ್ದು BPL ಕಾರ್ಡು APL ಕಾರ್ಡ್ ಆಗಿ ವರ್ಗಾವಣೆ ಆಗಿದೆ. ಇಲ್ಲಿ 2 ಕಾರಣದಿಂದಾಗಿ ನಿಮ್ದು BPL ಕಾರ್ಡು ರದ್ದಾಗಿ APL ಕಾರ್ಡ್ ಆಗಿದ್ರೆ ಆ 2 ಕಾರಣಗಳು ಅಂದ್ರೆ ತೆರಿಗೆ ಪಾವತಿದಾರರು GST ರಿಟರ್ನ್ಸ್ ತೆರಿಗೆ ಪಾವತಿದಾರರ BPL ಕಾರ್ಡು APL ಕಾರ್ಡ್ ಆಗಿದೆ. ವೀಕ್ಷಕರೇ, ಇಂಥ ಒಂದು BPL ಕಾರ್ಡ್ APL ಕಾರ್ಡ್ ಆಗಿದ್ರೆ ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣ ಕೂಡ ಬರೋದು ನಿಲ್ಲಿಸಲಾಗುತ್ತೆ ಅಂತ ಹೇಳಲಾಗಿದೆ. ಇದು ನಿಮಗೆ ಗೊತ್ತಿರಲಿ. ತೆರಿಗೆ ಪಾವತಿದಾರರು, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿದಾರರು, GST ತೆರಿಗೆ ಪಾವತಿದಾರರು BPL ಕಾರ್ಡ್ ಹೊಂದುವಂತಿಲ್ಲ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಅರ್ಹರಾಗಿರೋದಿಲ್ಲ ಅಂತ ಸರ್ಕಾರ ಮೊದಲೇ ಹೇಳಿದೆ. ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ಎಲ್ಲ ಒಂದು ಅನ್ನಭಾಗ್ಯ ಫಲಾನುಭವಿಗಳಿಗೆ BPL ಕಾರ್ಡ್ ಇದ್ದವರಿಗೆ ಈಗ ಏಪ್ರಿಲ್ ತಿಂಗಳಿಂದ ಇಂದಿರಾ ಕಿಟ್ ವಿತರಣೆ ಆಗುತ್ತಾ? ಹೌದು, ಈಗಾಗಲೇ ಹೋದ ತಿಂಗಳು ಆಹಾರ ಸಚಿವರು KH ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ ಮಾರ್ಚ್ ಕೊನೆಯದ್ರಲ್ಲಿ ಅಥವಾ ಏಪ್ರಿಲ್ ಮೊದಲ ವಾರದಿಂದಲೇ ನಾವು ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನಾವು ಕೂಡ ಒಂದು ಸುದ್ದಿ ನಿಮಗೆ ಹೇಳಿದ್ವಿ. ವೀಕ್ಷಕರೇ, ಈಗ ಏಪ್ರಿಲ್ ತಿಂಗಳು ಪ್ರಾರಂಭವಾಗಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಇಂದಿರಾ ಕಿಟ್ ವಿತರಣೆ ಯಾವಾಗಲಿಂದ ಜನರ ಕೈಗೆ ಅಧಿಕೃತವಾಗಿ ಸಿಗುತ್ತೆ, ಅದನ್ನು ಕೂಡ ಇನ್ನು ಸರ್ಕಾರದಿಂದ ಅಪ್ಡೇಟ್ ಬರಬೇಕು. ಇದರಲ್ಲಿ ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳು ಕೂಡ ಇರಲಿದೆ. ಕೇಂದ್ರ ಸರ್ಕಾರದಿಂದಲೂ ಕೂಡ ಅನ್ನಭಾಗ್ಯ ಯೋಜನೆಗಳ ಅಂದ್ರೆ ಒಂದು ಕೇಂದ್ರ ಸರ್ಕಾರದ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ಆಹಾರ ಧಾನ್ಯಗಳು ಕೊಡ್ತಾರಲ್ಲ, ಅದು ಬೇರೆ. ಕರ್ನಾಟಕ ಸರ್ಕಾರದಿಂದ ಕೊಡ್ತಾ ಇರೋ ಅನ್ನಭಾಗ್ಯ ಬದಲಾಗಿ ಇಂದಿರಾ ಕಿಟ್. ಇಲ್ಲಿ ಕೇಂದ್ರ ಸರ್ಕಾರದಿಂದ ನಿಮಗೆ ಅಕ್ಕಿ ಸಿಗಬಹುದು, ಆದ್ರೆ ರಾಜ್ಯ ಸರ್ಕಾರದ ಅಕ್ಕಿ ಸಿಗಲ್ಲ. ನಿಮಗೆ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಇದರಾಗಿ ಈ ಒಂದು ಅಧಿಕೃತ ಅಪ್ಡೇಟ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಿರಬಹುದು. ಒಟ್ಟು 3 ಭಾಗದಲ್ಲಿ ಇದನ್ನ ಒಂದು ವಿಂಗಡಣೆ ಮಾಡಲಾಗಿದೆ. 2.5 kg ದಿನಸಿ ಕಿಟ್ಟು, 5 kg ದಿನಸಿ ಕಿಟ್ಟು ಮತ್ತೆ 7.5 kg. ನಿಮ್ಮ ಕುಟುಂಬದಲ್ಲಿ 2 ಜನ ಇದ್ರೆ 2.5 kg ಕಿಟ್ ಅನ್ನ ಕೊಡ್ತಾರೆ. ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ರೆ 5 kg ಇಂದಿರಾ ಕಿಟ್ ಕೊಡ್ತಾರೆ. 5ಕ್ಕಿಂತ ಹೆಚ್ಚು ಜನ ಇದ್ರೆ 10 ಜನ ಇರಲಿ, 20 ಜನ ಇರಲಿ, 7.5 kg ಒಂದು ಕಿಟ್ಟು, ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ಟು. ಆದ್ರೆ ಇದು APL ಕಾರ್ಡ್ ಇದ್ದವರಿಗೆ ಬರಲ್ಲ, BPL ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮಾತ್ರ. ಇನ್ನು ವೀಕ್ಷಕರೇ, ಈ ಒಂದು BPL ಕಾರ್ಡ್ ಅನ್ನ ಮಾನದಂಡಗಳನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಇನ್ಕಮ್ ಲಿಮಿಟ್ 1,20,000 ರೂಪಾಯಿ ಇದೆಯಲ್ಲ, ಅದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಿದ್ದಾರೆ ವೀಕ್ಷಕರೇ. ಈ ಮೂಲಕ ಸಾವಿರಾರು ಲಕ್ಷಾಂತರ ಕಾರ್ಡು BPL ಇದ್ದು APL ಆಗಿದ್ದು ಮತ್ತೆ ವಾಪಸ್ BPL ವ್ಯಾಪ್ತಿಗೆ ಬರುತ್ತೆ. ಯಾರದ್ದೆಲ್ಲ ಇನ್ಕಮ್ 3 ಲಕ್ಷ ರೂಪಾಯಿ ಇದ್ರೂ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. 3 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಇದ್ರೆ ಸಾಕು, ನೀವು ಕೂಡ BPL ಕಾರ್ಡ್ಗೆ ಅರ್ಹರಾಗ್ತೀರಾ. ಸರ್ಕಾರ ಮಾನದಂಡಗಳನ್ನ ಚೇಂಜ್ ಮಾಡ್ತಾ ಇದೆ. ಇದು ಒಂದು ಕಡೆಗೆ ಐತಿಹಾಸಿಕ ನಿರ್ಧಾರವಾಗಬಹುದು ವೀಕ್ಷಕರೇ. ಅಧಿಕೃತವಾಗಿ ಒಂದು ಮಾಹಿತಿ ಬಂದಿದೆ, ಇನ್ನು ಇದು ಚಾಲ್ತಿಯಲ್ಲಿ ಬಂದಿಲ್ಲ. 1,20,000 ಸದ್ಯಕ್ಕೆ ಇದೆಯಲ್ಲ, ಅದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋ ನಿರ್ಧಾರ ಮಾಡಲಿದ್ದಾರೆ. ಇದು APL ಕಾರ್ಡ್ಗೂ ಕೂಡ ಸಿಹಿ ಸುದ್ದಿ. ಇನ್ನು ವೀಕ್ಷಕರೇ, ಇಲ್ಲಿ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮೊದಲಿಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಇವತ್ತಿನಿಂದ ಭರ್ಜರಿ ಏರಿಕೆ ಆಗಿದೆ. ಹೌದು, ಬರೋಬ್ಬರಿ 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 195 ರೂಪಾಯಿಯಷ್ಟು ಕಮರ್ಷಿಯಲ್ 19 kg ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಭರ್ಜರಿ ಏರಿಕೆ ಮಾಡಲಾಗಿದೆ. ಕಾರಣ ನಿಮಗೆ ಗೊತ್ತೇ ಇದೆ, ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ. ವೀಕ್ಷಕರೇ, ಮಧ್ಯಪ್ರಾಚ್ಯ ಯುದ್ಧ, ಅಲ್ಲಿ ಯುದ್ಧ, ಇಲ್ಲಿ ಬಿಸಿ ಅಂತಾನೆ ಹೇಳ್ಬೋದು. ಕೇವಲ ಗ್ಯಾಸ್ ಸಿಲಿಂಡರ್ ಮಾತ್ರ ಅಲ್ಲ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಿದೆ. ಎಷ್ಟು ಏರಿಕೆ ಆಗಿದೆ ಅದು ಕೂಡ ಹೇಳ್ತೀವಿ. ವಿಡಿಯೋನ ದಯವಿಟ್ಟು ಪೂರ್ತಿ ನೋಡ್ತಾ ಇರಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಒಂದು ಕಡೆಗೆ, ತೈಲ ಕಂಪನಿಗಳು ಅಡುಗೆ ಅನಿಲ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಮಾಡಿದ್ದಾವೆ. ಇಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ 195 ರೂಪಾಯಿ ಏರಿಕೆ ಮಾಡೋದ್ರ ಮೂಲಕ ಈಗ ಬೆಲೆ 2,078 ರೂಪಾಯಿಗೆ ಏರಿಕೆ ಆಗಿದೆ. ಹೋದ ವಾರ ಮತ್ತೆ ಹೋದ ತಿಂಗಳು ಕೂಡ ಏರಿಕೆ ಮಾಡಿದ್ರು ಮಾರ್ಚ್ ಅಲ್ಲಿ. ಈಗ ಏಪ್ರಿಲ್ ಕೂಡ ಏರಿಕೆ ಮಾಡಿದ್ದಾರೆ. ಎದಕ್ಕಂದ್ರೆ ಕಚ್ಚಾ ತೈಲ, ಅಡುಗೆ ಅನಿಲ ಬೆಲೆ ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರ ಮೊನ್ನೆ ತನ್ನ ಸುಂಕ 10 ರೂಪಾಯಿ ಪೆಟ್ರೋಲ್ ಡೀಸೆಲ್ ಮೇಲೆ ಇಳಿಕೆ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದ್ರೂ ಕೂಡ ಇಲ್ಲಿ ಮಧ್ಯಪ್ರಾಚ್ಯ ಯುದ್ಧ ಎಫೆಕ್ಟ್ ಬೆಲೆ ಏರಿಕೆ ಅಂದ್ರೆ ಕಂಪನಿಗಳು, ಇಲ್ಲಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಬೆಲೆ ಏರಿಕೆ ಮಾಡ್ತಾ ಇಲ್ಲ, ಖಾಸಗಿ ಮಾಲೀಕತ್ವದ ಕಂಪನಿಗಳು ಬೆಲೆ ಏರಿಕೆ ಮಾಡ್ತಾ ಇದ್ದಾವೆ. ಆದ್ರೆ ಅಡುಗೆ ಅನಿಲ ಬೇರೆ, ಅಡುಗೆ ಅನಿಲ ಅಂಡರ್ ಗೌರ್ಮೆಂಟ್ ಬರುತ್ತೆ. ಬಟ್ ಇಲ್ಲಿ ಬೆಲೆ ಏರಿಕೆ ಮತ್ತೆ ಡಿಮ್ಯಾಂಡ್ ತುಂಬಾ ಇರೋದು, ಶಾರ್ಟೇಜ್ ಆಗಿರೋದು, ಸಪ್ಲೈ ಕಡಿಮೆ ಆಗಿರೋದು, ಇದಕ್ಕೆ ಬೆಲೆ ಹೆಚ್ಚಳವಾಗಿದೆ. ಇನ್ನು ಯಾರೆಲ್ಲ ವಾಣಿಜ್ಯ ಸಿಲಿಂಡರ್ ಗಾರರಿದ್ರು ನೋಡಿ, ಅವರು ಗೇಲ್ ಅಡಿಯಲ್ಲಿ ತಮ್ಮ ಒಂದು ಹೆಸರನ್ನ ನೋಂದಣಿ ಮಾಡಿಸ್ಕೋಬೇಕು. ಇಲ್ಲವಾದಲ್ಲಿ ಅವರಿಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಇರಲ್ಲ ಅಂತಾನು ಕೂಡ ಈಗಾಗಲೇ ಅಧಿಕೃತವಾಗಿ ಹೇಳಿಕೆ ಕೊಡಲಾಗಿದೆ. ಇನ್ನು ಎರಡನೇದಾಗಿ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್, ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಯಾವುದು ಕೂಡ ಏರಿಕೆ ಆಗಿಲ್ಲ. ಹೋದ ತಿಂಗಳು ಏನ್ ರೇಟ್ ಇತ್ತು ಅದೇ ರೇಟು ಈಗೂ ಕೂಡ ಇದೆ, 913 ರೂಪಾಯಿ. ಅದೇ ಒಂದು ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಆದ್ರೂ ಕೂಡ ಇಲ್ಲಿ ತುಂಬಾ ಜನ ತಮ್ಮ ಒಂದು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಅನ್ನ ಅಂಗಡಿಗಾರರಿಗೆ, ಹೋಟೆಲ್ ಮತ್ತೆ ಕಮರ್ಷಿಯಲ್ಗೆ ಬಳಕೆ ಮಾಡೋದಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಈ ತರ ಮಾಡಿದ್ದಾದಲ್ಲಿ ಇದು ಕಾನೂನು ಪ್ರಕಾರ ಅಪರಾಧ, ಶಿಕ್ಷಾರ್ಹ ಅಪರಾಧ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಈಸಿಯಾಗಿ ಹೇಳ್ಬೇಕಂದ್ರೆ, ಗೃಹ ಬಳಕೆ ಸಿಲಿಂಡರ್ ಯಾರಾದ್ರೂ ಕಮರ್ಷಿಯಲ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೆ ಕೊಟ್ಟು ಅಥವಾ
ಹೋಟೆಲ್ನವರು ಈ ಒಂದು ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡಿದ್ದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ, ಅದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಲಾಗಿದೆ. ಇನ್ನು ಯಾರಾದರೂ ಹೋಟೆಲ್ ಮಾಲೀಕರು ಗ್ಯಾಸ್ ಎಕ್ಸ್ಟ್ರಾ ಚಾರ್ಜ್ ಅಂತ ಬಿಲ್ ಅಲ್ಲಿ ಹಾಕಿದ್ದೆ ಆದಲ್ಲಿ ಅವರ ಮೇಲೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಈ ತರ ಮಾಡುವಂತಿಲ್ಲ, ಇದು ಇಲ್ಲಿಗಲ್ ಅಂದ್ರೆ ಕಾನೂನು ಪ್ರಕಾರ ಅಪರಾಧ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ನೋಂದಣಿ ಮಾಡಿಸ್ಕೋಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತು ಯಾರದೆಲ್ಲ ಗ್ಯಾಸ್ ಸಿಲಿಂಡರ್ಗೆ ಈ KYC ಇಲ್ಲ ಅವರು ಕೂಡ ಬೇಗನೆ ಈ KYC ಮಾಡಿಸ್ಕೋಬೇಕು ಅಂತಾನೂ ಕೂಡ ಕಡ್ಡಾಯ ಮಾಡಲಾಗಿದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಮತ್ತೊಂದು ಕಡೆಗೆ ವೀಕ್ಷಕರೇ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. ಹೌದು, ಇದು ಒಂದು ದೊಡ್ಡ ಸುದ್ದಿ ಆಗಿದೆ. ಆದ್ರೆ ಇಲ್ಲಿ ಎರಡು ಟೈಪ್ ನಮ್ಮ ಭಾರತದಲ್ಲಿ ಕಂಪನಿಗಳಿದ್ದಾವೆ. ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಬೇರೆ, ಖಾಸಗಿ ಮಾಲೀಕತ್ವದ ಕಂಪನಿಗಳು ಬೇರೆ. ಇಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ ಯುದ್ಧದಿಂದ. ಈಗಾಗಲೇ ಈ ಒಂದು ಬೆಲೆಯನ್ನ ಏರಿಕೆ ಮಾಡಬಾರದು ಅಂತ ಕೇಂದ್ರ ಸರ್ಕಾರ ತನ್ನ ಸುಂಕದಲ್ಲಿ 10 ರೂಪಾಯಿ ಅಷ್ಟು ಇಳಿಕೆ ಮಾಡಿದ್ದು ನಿಮಗೆ ಗೊತ್ತಿರಬಹುದು. ಈಗ ವೀಕ್ಷಕರು ಇಲ್ಲಿ ಏನಾಗಿದೆ, ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಬಿಟ್ಟು ಖಾಸಗಿ ಮಾಲೀಕತ್ವದ ಕಂಪನಿಗಳು ಅಂದ್ರೆ ನೈರಾ ಕಂಪನಿಗಳು ಕೂಡ ಇಲ್ಲಿ ತಮ್ಮ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಏರಿಕೆ ಮಾಡಿದ್ರು. ಈಗ ಶೆಲ್ ಕಂಪನಿಯವರು ತಮ್ಮ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಭರ್ಜರಿ ಏರಿಕೆ ಮಾಡಿದ್ದಾರೆ. ಹೌದು, ಇಲ್ಲಿ ಡೀಸೆಲ್ ಬೆಲೆ ಬರೋಬ್ಬರಿ ಶೆಲ್ದು 25 ರೂಪಾಯಿ ಪ್ರತಿ ಲೀಟರ್ ಮೇಲೆ ಏರಿಕೆ ಆಗಿದೆ. ಅಷ್ಟು ಮಾತ್ರವಲ್ಲದೆ ಪೆಟ್ರೋಲ್ ಬೆಲೆ ಕೂಡ ಮತ್ತೆ 7 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. 15 ದಿನದಲ್ಲಿ 3 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಹೆಚ್ಚಳ ಮಾಡಿದ್ದಾರೆ ವೀಕ್ಷಕರೇ. 112 ರೂಪಾಯಿ ಇತ್ತು 1 ಲೀಟರ್ ಪೆಟ್ರೋಲ್, ಈಗ 119 ರೂಪಾಯಿ ಆಗಿದೆ. ಇದು ಶೆಲ್ ಕಂಪನಿ ಪೆಟ್ರೋಲ್ ಮಾತ್ರ. ಡೀಸೆಲ್ ಬೆಲೆ ಶೆಲ್ ಕಂಪನಿದು 25 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಲೀಟರ್ ಡೀಸೆಲ್ ದರ 123 ರೂಪಾಯಿ ಹೆಚ್ಚಳ ಇದ್ದದ್ದು ಪ್ರೀಮಿಯಂ ಪೆಟ್ರೋಲ್ 129 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಪ್ರೀಮಿಯಂ ಡೀಸೆಲ್ ಬೆಲೆ 133 ರೂಪಾಯಿ ಏರಿಕೆ ಮಾಡಲಾಗಿದೆ. ಶೆಲ್ ಕಂಪನಿ ಪೆಟ್ರೋಲ್ ಡೀಸೆಲ್ ದರ ಭಾರಿ ಏರಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಯುದ್ಧ ಎಫೆಕ್ಟ್ ಅಂತಾನು ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಆದ್ರೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಅಂದ್ರೆ ಇಂಡಿಯನ್ ಆಯಿಲ್ ಆಗಿರ್ಬೋದು, ಭಾರತ್ ಪೆಟ್ರೋಲಿಯಂ ಆಗಿರ್ಬೋದು, HP ಆಗಿರ್ಬೋದು, ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿ ಅಂಡರ್ ಬರೋ ಕಂಪನಿಗಳು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿಲ್ಲ. 103 ರೂಪಾಯಿ 101 ರೂಪಾಯಿ ಏನಿತ್ತು ಅದು ಯಥಾಸ್ಥಿತಿಯಲ್ಲಿ ಕಾಯ್ದುಕೊಂಡಿದೆ ಅಂತಾನೆ ಹೇಳ್ಬೋದು. ಇದು ನೆಮ್ಮದಿಕರ ಸುದ್ದಿ. ಪ್ರೈವೇಟ್ ಕಂಪನಿಗಳು ಮಾತ್ರ ಏರಿಕೆ ಮಾಡ್ತಾ ಇದ್ದಾವೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಮಾಡಿ.